वाग्विदाम्बरं नारदं परिपप्रच्छ वाल्मीकिर्मुनिपुङ्गवम् आपदामपहर्तारं दातारं सर्वसम्पदां लोकाभिरामं श्रीरामं भूयो भूयो नमाम्यहम्। प्रथमो हनुमान् नाम द्वितीयो भीम एव च पूर्णप्रज्ञस्तृतीयस्तु भगवत्कार्यसाधकः। ಶ್ರೀಮದ್ ವಾಲ್ಮೀಕಿ ರಾಮಾಯಣ ಬಾಲಕಾಂಡ ಮೊದಲನೇ ಅಧ್ಯಾಯ ನೋಡ್ತಾ ಇದ್ದೀವಿ. ರಾಜವಂಶಾನ್ ಶತಗುಣಾನ್ ಸ್ಥಾಪಯಿಷ್ಯತಿ ರಾಘವಃ ಚಾತುರ್ವರ್ಣ್ಯಂ ಚ ಲೋಕೆ ಅಸ್ಮಿನ್ ಸ್ವೇ ಸ್ವೇ ಧರ್ಮೇ ನಿಯೋಕ್ಷ್ಯತಿ. ರಾಮ ಹೇಗೆ ರಾಜ್ಯಭಾರ ಮಾಡ್ತಾನೆ ಎಂಬ ವಿಚಾರವನ್ನ ನಾರದರು ವಾಲ್ಮೀಕಿ ಋಷಿಗಳಿಗೆ ತಿಳಿಸ್ತಾ ಇದ್ದಾರೆ. ರಾಜವಂಶಾನ್ ಶತಗುಣಾನ್ ಸ್ಥಾಪಯಿಷ್ಯತಿ, ರಾಜರ ಶ್ರೇಷ್ಠವಾದ ವಂಶಗಳನ್ನೆಲ್ಲ ಇವನು ಮುಂದೆ ಸ್ಥಾಪನೆ ಮಾಡ್ಲಿಕ್ಕಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಚಾತುರ್ವರ್ಣ್ಯಂ ಚ ಲೋಕೆ, ಲೋಕದಲ್ಲಿ ಈಗನು ನಾವು ನೋಡಿದೀವಿ ನೋಡಿ, 4 ವರ್ಣ: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಅವರವರು ವರ್ಣಾಶ್ರಮದಲ್ಲಿ ಅವರವರು ಅಂದ್ರೆ ಅವರವರು ಸ್ವಧರ್ಮದಲ್ಲಿ ಇರುವಂತೆ, ಸ್ವೇ ಸ್ವೇ ಧರ್ಮೆ, ತಮ್ಮ ತಮ್ಮ ಧರ್ಮದಲ್ಲಿ ಅವರವರು ಇರುವಂತೆ ನಿಯೋಕ್ಷ್ಯತಿ, ಆಯೋಜನೆ ಮಾಡ್ತಾನೆ. ಅಂದ್ರೆ ರಾಜನಾದವ ತಾನು ಮಾತ್ರ ಧರ್ಮ ಮಾಡೋದಿಲ್ಲ, ಏನು ತಮ್ಮ ಪ್ರಜೆಗಳನ್ನು ಕೂಡ ಅವರವರು ತಮ್ಮ ತಮ್ಮ ಧರ್ಮದಲ್ಲಿ ಇರುವಂತೆ ಶಾಸನ ಮಾಡಬೇಕು. ಧರ್ಮ ಬಿಟ್ರೆ ಹಾನಿ, ಪರ್ಸನಲ್ ಆಗಿಯೂ ಹಾನಿ, ಅವರ ಕುಟುಂಬಕ್ಕೂ ಹಾನಿ, ಸಮಾಜಕ್ಕೂ ಹಾನಿ. ಅದರಿಂದ ಅವರವರ ಒಂದು ಧರ್ಮ ಏನಿದೆ ಅದನ್ನ ಬಿಡಬಾರ್ದು. ಅದರಿಂದ ಮಾಡಿದ. ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿ ಚ ರಾಮೋ ರಾಜ್ಯಮುಪಾಸಿತ್ವಾ ಬ್ರಹ್ಮಲೋಕಂ ಗಮಿಷ್ಯತಿ. ದಶವರ್ಷ ಸಹಸ್ರಾಣಿ ದಶವರ್ಷ ಶತಾನಿ, ಒಟ್ಟು ಎಷ್ಟಾಯ್ತು? 11,000 ವರ್ಷ ರಾಮ ರಾಜ್ಯ ಪರಿಪಾಲನೆ ಮಾಡಿದ ಅಂತ ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ. ಆಚಾರ್ಯರು ತಾತ್ಪರ್ಯನಿರ್ಣಯದಲ್ಲಿ ಹೇಳ್ತಾರೆ, ನಕ್ಷತ್ರ ಮಾಸದ ಪ್ರಕಾರ 11,000 ವರ್ಷಗಳು, ನಕ್ಷತ್ರ ಮಾಸಗಳ ಪ್ರಕಾರ 13,000. ಈ ಸಾಂವತ್ಸರಿಕ ನಮ್ಮ ಮನುಷ್ಯರ ಒಂದು ಕ್ಯಾಲೆಂಡರ್ ಏನಿದೆ ಪಂಚಾಂಗ ಅಂತ, ಅದರ ಪ್ರಕಾರ 11,000 ವರ್ಷ. ಯಾಕೆ ಅಂದ್ರೆ ನಮ್ಮ ಕ್ಯಾಲೆಂಡರ್ ಪ್ರಕಾರ ಒಂದು ತಿಂಗಳಿಗೆ 30 ದಿವಸ ಬರುತ್ತೆ. ಚಾಂದ್ರಮಾನದ ಪ್ರಕಾರ 30 ದಿವಸ ಬರುತ್ತದೆ. ನಕ್ಷತ್ರ ಮಾಸದ ಪ್ರಕಾರ ಅಂದ್ರೆ ಒಂದು ತಿಂಗಳಿಗೆ 27 ದಿವಸ ಅಷ್ಟೇ ಬರುತ್ತೆ. ಅಶ್ವಿನಿಯಿಂದ ರೇವತಿ ತನಕ 27 ದಿವಸ ಬರ್ತದೆ. ತಿರ್ಗಾ ಅದನ್ನ ನಕ್ಷತ್ರ ಮಾಸ ಅಂತ ಕರೀತಾರೆ. ಆ ಮಾಸದ ಪ್ರಕಾರ ಲೆಕ್ಕ ಮಾಡಿದ್ರೆ 13,000 ವರ್ಷಗಳು ಆಗ್ತದೆ. ಈ ರೀತಿಯಾಗಿ ರಾಜ್ಯವನ್ನು ಮಾಡಿ ಪರಮಾತ್ಮ ತನ್ನ ಲೋಕಕ್ಕೆ ಹೋದ. ಬ್ರಹ್ಮಲೋಕಂ ಗಮಿಷ್ಯತಿ, ಹೋಗುವವನಿದ್ದಾನೆ ಅಂತ ಫ್ಯೂಚರ್ ಟೆನ್ಸ್ ಅಲ್ಲಿ ಹೇಳ್ತಾರೆ. ಇದೇ ಪವಿತ್ರಂ ಪಾಪಗ್ನಂ ಪುಣ್ಯಂ ವೇದೈಶ್ಚ ಸಂಹಿತಂ ಯಃ ಪಠೇತ್ ರಾಮಚರಿತಂ ಸರ್ವ ಪಾಪೈಃ ಪ್ರಮುಚ್ಯತೆ. ನಾರದರೆ ಹೇಳ್ತಾರೆ, ಈ ರಾಮಾಯಣ ಓದುವುದರಿಂದ ಏನು ಫಲ? ಏನೋ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ ನೀವು ಎಂತ ಭಾವಿಸಬಾರ್ದು. ರಾಮಾಯಣ ಓದುವುದರಿಂದ ಏನ್ ಫಲ? ಇದಂ ಪವಿತ್ರಂ, ಪವಿತ್ರವಾದದ್ದು ಇದು ರಾಮಾಯಣ, ಪರಮ ಪವಿತ್ರ. ಪಾಪಘ್ನಂ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅನೇಕ ಪಾಪಗಳನ್ನ ಮಾಡಿದ್ದೀವಿ. ದಾಸರು ಹೇಳ್ತಾರೆ ನೋಡಿ, ಬೆಟ್ಟದಂತ ಪಾಪ ಹೊತ್ತಿರುವೆ ನಾನು, ಅದನ್ನು ಸುಟ್ಟು ಬಿಡು ಪುರಂದರ ವಿಠಲ ನೀನು. ಹೇಗೆ ಸುಡುತ್ತಾನೆ ಅಂತ ರಾಮಾಯಣಾದಿ ಕಥೆಗಳನ್ನ, ಪರಮಾತ್ಮನ ಕಥೆ ಹರಿಕಥಾಮೃತ ಕೇಳಿದ್ರೆ ಸುಡ್ತಾನೆ. ಪುಣ್ಯಂ ವೇದ ಇಷ್ಟ ಸಂಹಿತಂ, ವೇದಕ್ಕೆ ಸಮ್ಮತಿಯಾದದ್ದು, ವೇದಕ್ಕೆ ವ್ಯಾಖ್ಯಾನ ರೂಪವಾದದ್ದು. ವೇದಗಳ ತಾತ್ಪರ್ಯ ಏನು? ವೇದಗಳ ಅಧ್ಯಯನ ಮಾಡುವವರು ವೇದದ ತಾತ್ಪರ್ಯ ಏನು ಇದೆ? ರಾಮಾಯಣ ಏನ್ ಹೇಳ್ತದೋ ಅದೇ ವೇದದ ತಾತ್ಪರ್ಯ. ಪರಮಾತ್ಮನ ಗುಣಗಳನ್ನು ಕೊಂಡಾಡೋದೇ ವೇದಗಳ ತಾತ್ಪರ್ಯ. ಅದನ್ನೇ ಹೇಳ್ತಾ ಇತ್ತು, ವೇದ ಇಷ್ಟ ಸಂಹಿತಂ. ಯಪ್ಪಟೇತ್ ರಾಮಚರಿತಂ, ಯಾರು ಇಂತಹ ರಾಮನ ಚರಿತ್ರೆಯನ್ನು ಓದ್ತಾರೋ ಸರ್ವ ಪಾಪೈಹಿ ಪ್ರಮುಚ್ಯತೆ, ಎಲ್ಲಾ ಪಾಪಗಳಿಂದ ಕೂಡ ಅವರು ದೂರವಾಗ್ತಾರೆ. ಏತದಾಖ್ಯಾನಂ ಆಯುಷ್ಯಂ ಪಠನ್ ರಾಮಾಯಣಂ ನರಃ ಸ ಪುತ್ರಪೌತ್ರೈಃ ಸಗಣಃ ಪ್ರೇತ್ಯ ಸ್ವರ್ಗೇ ಮಹೀಯತೆ. ಏತದಾಖ್ಯಾನಂ, ಯಾರು ಈ ರಾಮನ ಚರಿತ್ರೆಯನ್ನ ಕೇಳ್ತಾರೋ ಅವರಿಗೆ ಆಯುಷ್ಯ ಬೆಳೀತದೆ. ಮತ್ತೆ ರಾಮಾಯಣವನ್ನ ಓದ್ತಾ ಓದ್ತಾ ಪುತ್ರ ಪೌತ್ರ ಮಕ್ಕಳು ಮೊಮ್ಮಕ್ಕಳು ಸಹಿತವಾಗಿ ಅವರು ಕ್ಷೇಮವಾಗಿ ಇರ್ತಾರೆ. ಸಗಣಃ ಪ್ರೇತ್ಯ ಸ್ವರ್ಗೇ ಮಹೀಯತೆ, ತಮ್ಮ ಕುಟುಂಬದ ಎಲ್ಲರನ್ನೂ ಜೊತೆಗೆ ಕೂಡಿಸಿಕೊಂಡು ಅವರು ಸ್ವರ್ಗಲೋಕದಲ್ಲಿ ಸುಖವಾಗಿ ಇರ್ತಾರೆ. ತದನಂತರ
ಅವರು ಮೋಕ್ಷವನ್ನು ಕೂಡ ಪಡೆಯುತ್ತಾರೆ. ಸ್ವರ್ಗ ಶಬ್ದಕ್ಕೆ ಮೋಕ್ಷ ಅಂತನೂ ಕೂಡ ಅರ್ಥ ಇದೆ. ಸ್ವರ್ಗೇ ಮಹೀಯತೆ. ಪಟನ್ ದ್ವಿಜೋ ವಾಗ್ ಋಷಭತ್ವಮೀಯಾತ್ ಸ್ಯಾತ್ ಕ್ಷತ್ರಿಯೋ ಭೂಮಿ ಪತಿತ್ವಮೀಯಾತ್ ಮಣಿಗ್ಜನ ಪಣ್ಯ ಫಲತ್ವಮೀಯಾ ಜನಶ್ಚ ಶೂದ್ರೋಪಿ ಮಹತ್ವಮೀಯಾಂ. 4 ವರ್ಣ ಅಂತ ಹಿಂದೆ ಹೇಳಿದ್ವಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರೂ ಇದನ್ನ ಓದಬೇಕು ಅಂತ ಹೇಳ್ತಾ ಇದ್ದಾರೆ. ಬ್ರಾಹ್ಮಣ ಓದಿದ್ರೆ ಏನಾಗ್ತದೆ? ಪಠನ್ ದ್ವಿಜಃ ವಾಗೃಷಭತ್ವಮೀಯ. ವೇದಗಳ ಅಧ್ಯಯನ, ವೇದಗಳ ತಾತ್ಪರ್ಯ ಚೆನ್ನಾಗಿ ಅವರಿಗೆ ಅರ್ಥ ಆಗ್ತದೆ. ವೇದಗಳ ತಾತ್ಪರ್ಯನೇ ರಾಮ. ಇತಿಹಾಸ ಪುರಾಣಗಳು ಅಂದ್ರೆ ಏನು? ವೇದಗಳ ವ್ಯಾಖ್ಯಾನ ರೂಪವಾಗಿ ಇರುತ್ತೆ. ವೇದಗಳ ವ್ಯಾಖ್ಯಾನ ರೂಪವಾಗಿ ಇತಿಹಾಸ ಪುರಾಣಗಳು ಅಂತ. ಇನ್ನು ಕ್ಷತ್ರಿಯ ಈ ರಾಮಾಯಣವನ್ನ ಓದಿ ಕೇಳಿ ಮಾಡಿದ್ರೆ ಭೂಮಿಪತಿತ್ವಂ ಈಯ. ಒಳ್ಳೆ ಭೂಮಿ ಸಿಗ್ತದೆ ಅಂತ ಅವನಿಗೆ. ಯಾಕೆ? ರಾಮ ತಾನು ಭೂಮಿಯನ್ನು ಪಡೆದನು. ಆದ್ರೆ ಅವನ ಚರಿತ್ರೆಯನ್ನು ಕೇಳಿದ್ರೆ ಕ್ಷತ್ರಿಯರಿಗೂ ಕೂಡ ಭೂಮಿ ಸಿಗ್ತದೆ. ವಣಿಗ್ ಜನ ಪಣ್ಯ ಫಲತ್ವಮೀಯ. ಇನ್ನು ವ್ಯಾಪಾರ ಮಾಡತಕ್ಕವರು ವೈಶ್ಯರು, ಅವರು ಈ ರಾಮಾಯಣ ಕಥೆಯನ್ನ ಕೇಳಿ ಶ್ರವಣ ಮಾಡಿದ್ರೆ ಅವರಿಗೂ ಕೂಡ ವ್ಯಾಪಾರದಲ್ಲಿ ಒಳ್ಳೆಯ ಅಭಿವೃದ್ಧಿ ಬರುತ್ತದೆ. ಇನ್ನು ಈಯ ಜನಶ್ಚ ಶೂದ್ರೋಪಿ ಮಹತ್ವಮೀಯ. ಶೂದ್ರ ಜನರು ಕೂಡ ಒಳ್ಳೆಯ ದೊಡ್ಡ ಸ್ಥಾನವನ್ನ ಪಡೆಯುತ್ತಾರೆ. ಅದರಿಂದ ಎಲ್ಲರೂ ಕೂಡ, ಇದು ಕೇವಲ ಬ್ರಾಹ್ಮಣರಿಗೆ ಮಾತ್ರ ಇಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲರೂ ಕೂಡ ರಾಮಾಯಣ ಕಥೆ ಅವಶ್ಯ ಕೇಳಬೇಕು ಅಂತ. ಇತ್ಯಾರ್ಷೆ ಶ್ರೀಮದ್ ರಾಮಾಯಣೆ ವಾಲ್ಮೀಕಿ ಆದಿಕಾವ್ಯೆ ಬಾಲಕಾಂಡೆ ಶ್ರೀಮದ್ ರಾಮಾಯಣ ಕಥಾ ಸಂಕ್ಷೇಪೋ ನಾಮ ಪ್ರಥಮ ಸರ್ಗ. ರಾಮಾಯಣ ಕಥೆಯ ಸಂಕ್ಷೇಪ ಈ ಅಧ್ಯಾಯದ ಹೆಸರು. ಸಂಕ್ಷೇಪವಾಗಿ ರಾಮನ ಕಥೆಯನ್ನ ಸುಮಾರು 97 ಶ್ಲೋಕಗಳಲ್ಲಿ ನಿರೂಪಣೆ ಮಾಡಿದ್ದಾರೆ ನಾರದ. ಇನ್ನು 2ನೇ ಅಧ್ಯಾಯ, ಬಾಲಕಾಂಡದ 2ನೇ ಅಧ್ಯಾಯ, ಅಲ್ಲಿ ವಾಲ್ಮೀಕಿ ಋಷಿಗಳು ಇದಾದ ಮೇಲೆ ಏನಾಯಿತು, ವಾಲ್ಮೀಕಿ ಋಷಿಗಳು ಇದನ್ನೆಲ್ಲ ಕೇಳಿದ್ರು. ಮುಂದೆ ಅವರು ಏನ್ ಮಾಡಿದ್ರು, ರಾಮಾಯಣ ಹೇಗೆ ರಚನೆ ಮಾಡಿದ್ರು, ಆ ವಿಚಾರ ಎಲ್ಲ ಮುಂದೆ ಬರುತ್ತದೆ. ಅದನ್ನ ಮತ್ತೆ ಸೇರಿದಾಗ ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾಣ್ಯತಾ. ಶ್ರೀಮಧ್ವೇಶಾರ್ಪಣಮಸ್ತು.